ಈ ಥರ ಮಾತಾಡ್ತಾ ಇದ್ದೀನಲ್ಲ, ನಾನು ಯಾರಂತ ಗೊತ್ತಾ ನಿಂಗೆ? ಯಾರು ಹೇಳು? ಅನುಶ್ರೀ ಅಕ್ಕ. ಅನುಶ್ರೀ ಅಕ್ಕ. ಇವ್ರು ಯಾರು? ಅರ್ಜುನ್ ಜನ್ಯ ಸರ್. ಅರ್ಜುನ್ ಜನ್ಯ ಸರ್. ಕೈ ಕೊಡಿ, ತುಂಬಾ ನಾನು ಅರ್ಜುನ್ ಜನ್ಯ ಹೇಳಕ್ಕೂ ಅವಳು ಅರ್ಜುನ್ ಜನ್ಯ. ಇಲ್ಲ ತಾಯಿ, ನೀನ್ ಹೆಂಗ್ ಹೇಳ್ಬೇಕು ಅಂದ್ರೆ ಅರ್ಜುನ್ ಜನ್ಯ ಸರ್ ನೋಡ್ಬಿಟ್ಟು ಅಬುಜು ಬುಬು ಬುಬು ಬು ಅನ್ನೋ. ನಂಗೆ ಅನ್ನಕ್ ಬರಲ್ಲ. ನಿಂಗೆ ಬೇಕಿತ್ತೇನೋ ವಿಜಯ ಪ್ರಕಾಶ್? ನಾನು ಹೇಳ್ತೀನಿ, ಹಂಗೆ ಹೇಳ್ಕೊಡ್ತೀಯಾ? ಜನ್ಯಾಜಿ ಏನು? ಜನ್ಯಾಜಿ. ಜನ್ಯಾಜಿ, ನೀವು ನನ್ನ ಹತ್ರ ಪ್ರೀತಿ ಬಂದಾಗ ಮಾತಾಡ್ಸ್ತಾರಲ್ಲ, ಆ ಥರ ಮಾತಾಡ್ಸಿ ಅವಳನ್ನ. ಸರ್ ಮೈಕ್ ಒಂಚೂರು ಸಾಲ ಕೊಡ್ತೀರಾ? ನಿಮ್ ಮೈಕ್ ಆಗ್ತಾ ಇರ್ಲಿಲ್ಲ ನೀವು, ನಾ ಕೊಡಲ್ಲ. ನಾನ್ ಕೊಡ್ತೀನಿ. ಅಯ್ಯೋ ನಿನ್ನ ಭಾಷೆ ನೀನು ಗುಜ್ಜಿ ಬೊಜ್ಜ ಕೊಚ್ಚಿ ಬೋಗಣೆ ಇಲ್ಲ. ಬಾ ನೀನು ಬಾ ಮಗನೇ, ನೀನು ಅಲ್ಲಿ ಕುರಬಾರ್ದಲ್ಲಿ ಮುದ್ದು. ಗಿಜ್ಜು ಮಗನೇ, ನಿದ್ದೆ ಬರ್ತಿಲ್ವ ನಿಂಗೆ? ಅವಾಗಲೇ ಹಾಡ್ಬೇಕಾದ್ರೆ ಹಿಂಗಿದ್ದೆ. ಅವಳಿಗೆ ಅವಳೇ ಲಾಲಿ ಹೇಳ್ಕೊಂಡು ರಾತ್ರಿ ಆಯ್ತು ಆ ಥರ ಅವಳು ತಾನೇ ಲಾಲಿ ಆಡಾಡಿ. ಚೆನ್ನಾಗಿ ಹಾಡ್ದಲ್ಲ ನೀನು. ಯಾರು ಹೇಳ್ಕೊಟ್ರು ಇದೆಲ್ಲ? ಅಮ್ಮ. ಎಷ್ಟು ಹಾಡು ಬರುತ್ತೆ ನಿನ್ಗೆ ಈ ಥರ? 10 ಸಾಂಗ್. 10 ಸಾಂಗ್ಸ್ ಬರುತ್ತಾ? ಎಷ್ಟು ವಯಸ್ಸು ಬೇಬಿ ನಿಂಗೆ? 4 ವಡೆ. 4.5 ವರ್ಷ. ಕರೆಕ್ಟ್ ಆಗಿ ಹೇಳಿದೆ ನಾನು, 4 ವಡೆ. ಯಾವ ನಿಂದು? ಚಿಕ್ಕಮಂಗ್ಳೂರು ಜಿಲ್ಲೆ ತರೀಕೆರೆ, ಬೆಂಗಳೂರಲ್ಲಿ ಇದ್ದೀವಿ. ಅಯ್ಯೋ, ಚಿಕ್ಕಮಂಗ್ಳೂರು ಬೆಂಗಳೂರಿಗೆ ಯಾವಾಗ ಬಂತು? ಬಂತು ಅಷ್ಟೇ, ಅವಳು ಹೇಳಿದ್ಮೇಲೆ ಮುಗೀತು. ಓಕೆ. ಈಗ ನೀನ್ ಬಹಳ ಚೆನ್ನಾಗಿ ಹಾಡ್ದೆ. ನೀನ್ ಯಾಕೆ ಬಂದಿದ್ಯಾ ಈ ಕಾಂಪಿಟೇಷನ್ಗೆ? ನಾನು ಹಾಡು ಹೇಳಕ್ಕೆ ಬಂದಿದ್ದೀನಿ. ನಿಂಗೆ ಇದು ಗೊತ್ತಿಲ್ವೇನೋ ವಿಜಯ ಪ್ರಕಾಶ್? ಯಾಕೆ ಬರ್ತಾರೆ ಈ ಕಾರ್ಯಕ್ರಮಕ್ಕೆ? ಊಟ ಮಾಡಕ್ಕೇನೋ? ಇದೆಲ್ಲ ಒಂದು ಪ್ರಶ್ನೆ ಕೇಳ್ತೀರಾ ನೀವು? ಅದೇನೆ ಎಷ್ಟು ಪ್ರಶ್ನೆ. ಈಗ ತಾಯಿ, ನಿನಗೆ ಇಷ್ಟವಾದ ಸ್ವೀಟ್ ಯಾವ್ದು ಹೇಳು? ಸ್ವೀಟ್ ಬೇಡ. ಸ್ವೀಟೇ ಬೇಡ ಅಂತ ಹೇಳಿ. ಸ್ವೀಟೇ ಬೇಡವಾ? ಯಾಕೆ ಸ್ವೀಟ್ ಬೇಡ? ಮಕ್ಳಿಗೆ ಸ್ವೀಟ್ ಇಷ್ಟ ಅಲ್ಲ, ನಿಂಗೆ ಯಾಕೆ ಇಷ್ಟ ಇಲ್ಲ? ಅಮ್ಮ ಹೇಳಿದ್ರು ನಂಗೆ ಕೆಮ್ಮಾಗಿದೆ. ಕೆಮ್ಮ? ದಯವಿಟ್ಟು ಅವ್ರ ಅಮ್ಮ ಫ್ಯಾಮಿಲಿನ ಕರೆಸ್ಬಿಡ್ರಪ್ಪ. ಹೌದು, ಬನ್ನಿ ಎಲ್ಲ ಯಾರ್ಯಾರು ಬಂದಿದ್ದಾರೆ ಎಲ್ಲಾರನ್ನು ಕರಿ ನೀನು. ಅಮ್ಮ, ಆಹಾ, ಪಪ್ಪ, ತಾತ, ಆಮೇಲೆ ಇನ್ಯಾರು ಬಂದಿದ್ದಾರೆ? ಅಮ್ಮಮ್ಮ. ಬನ್ನಿ ಸರ್. ಇಡೀ ಕುಟುಂಬಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಅವ್ರ ತಂದೆಯವರು ಪಾಪ ಭಾವುಕರಾಗಿದ್ದಾರೆ, ತಮ್ಮ ಹೃದಯದ ಮಾತುಗಳು ಹೇಳಿ ಸರ್. ನಮ್ಮ ದೊಡ್ಡ ಒಂದು ಕನಸಾಗಿತ್ತು, ಅದು ನನ್ನ ಮಗಳು ನನಸು ಮಾಡಿದ್ದಾಳೆ. ಅವಳಿಗೆ ಥ್ಯಾಂಕ್ ಯು. ಹಾಗೆ ಸಾರಿ ಬೇರೆ ಕೇಳ್ತೀನಿ ನನ್ನ ಮಗಳಿಗೆ. ತುಂಬ ಆಡು ಅಂತೇಳಿ ಟಾರ್ಚರ್ ಕೊಟ್ಬಿಟ್ಟಿದ್ದೀವಿ. ಆಮೇಲೆ ಏನೇನೋ ಕೊಡಿಸ್ತೀವಿ ಅಂತೇಳಿ ಸುಳ್ಳು ಹೇಳಿ ಇದು ಮಾಡಿದ್ದೀವಿ. ಆಡಿದ್ದಾಳೆ. ಸಾರಿ ಸಾನ್ನಿಧ್ಯ. ಇಟ್ಸ್ ಓಕೆ ಪಪ್ಪ. ಹೋಗಿ ಒಂದು ಪಪ್ಪಿ ಕೊಡು ಪಪ್ಪನಿಗೆ. ಇವಳು ಜ್ಞಾನಂತರ ಇಷ್ಟ ಇದೆಲ್ಲ. ಓ ಸರ್, ಹೌದು. ಸರಿಗಮ್ಮಪ್ಪ ಕಾರ್ಯಕ್ರಮ ಎಲ್ಲ ನೋಡ್ತಿರ್ತೀಯ ನೀನು? ಯಾರಿಷ್ಟ ನಿಂಗೆ ತುಂಬಾ? ಅವರಲ್ಲಿ ಎಲ್ಲರೂ ಇಷ್ಟ. ವೆರಿ ಗುಡ್. ಅದ್ರಲ್ಲಿ ತುಂಬಾ ಯಾರಿಷ್ಟ? ಅರ್ಜುನ್ ಜನ್ಯ ಸರ್, ವಿಪಿ ಸರ್, ಜನ್ಯಾಜಿ, ವಿಜಯ್ ಪ್ರಕಾಶ್ ಸರ್. ನಾನಿಷ್ಟ ಇಲ್ವೇನೇಮ್ಮ ನಿಂಗೆ? ಅನುಶ್ರೀ ಅಕ್ಕ, ಪೃಥ್ವಿ ಭಟ್ ಅಕ್ಕ, ನಾನಕ್ಕ. ಜ್ಞಾನಕ್ಕ ತುಂಬಾ ಇಷ್ಟ. ಅವಳೇ ಒಂದು ಪುಕ್ಕ ಸೈಜಲ್ಲಿ ಇದ್ದಾಳೆ ಜ್ಞಾನ. ಆ ಅಕ್ಕ ಇವಳಿಗೆ ಇಷ್ಟ ಅಂತೆ. ಯಾಕೆ ಇಷ್ಟ ನಿಂಗೆ ಜ್ಞಾನಕ್ಕ? ತುಂಬಾ ಚೆನ್ನಾಗಿ ಹಾಡು ಹೇಳಿತ್ತಲ್ಲ. ಕರೆಕ್ಟ್ ಕರೆಕ್ಟ್. ಮೀಟ್ ಮಾಡಿದ್ಯಾ ಅವ್ರನ್ನ ಯಾವತ್ತಾದ್ರು? ಏನಂತ ಅಂದ್ರು ಮೀಟ್ ಮಾಡಿದಾಗ ಚೆನ್ನಾಗಿ ಹಾಡು ಹಾಡೆಲ್ಲ. ಎಲ್ಲಿದ್ದಾರೆ ಅವರು? ಮೇಡಮ್ನ ಕರಿ ಒಂದ್ಸಲಿ, ಜ್ಞಾನ ಮೇಡಮ್ನ. ಜ್ಞಾನ ಮೇಡಮ್, ಜ್ಞಾನಕ್ಕ ಬನ್ನಿ. ಮೇಡಮ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಮೇಡಮ್? ನಾನ್ ಚೆನ್ನಾಗಿದ್ದೀನಿ. ಅಲ್ಲೆಲ್ಲಿ ಮೇಡಮ್? ಎಲ್ಲ ಉಳಿದೋಯ್ತು.
ನಿನಗೀಗ ಎಷ್ಟೇ ವಯಸ್ಸು ಜ್ಞಾನ? 6 ವಡೆ. ನಿನಗೆ 6 ವಡೆ ಇನ್ನು. ನೀನು 4 ವಡೆ ಹುಡುಗಿಗೆ ಆಶೀರ್ವಾದ ಬೇರೆ ಮಾಡ್ತಾ ಇದೀಯ, ಚೆನ್ನಾಗಿ ಹಾಡು, ಸೆಲೆಕ್ಟ್ ಆಗು ಅಂತ. ನೀನ್ ಯಾಕೆ ನಗ್ತಾ ಇದೀಯಾ? ಅವಳು ನಗ್ತಾ ಹೆಂಗ್ ಆಡದ್ಲು ಇವಳು? ಸೂಪರ್ ಆಗಿ ಆಡಿದ್ಲು. ಏ ಯಾರು ಹಾಡಿರೋದು ಈ ಹಾಡು ಸಾನಿಧ್ಯ? ಪುನೀತ್ ಮಾಮ. ವಾ ವಾ ವಾ. ಇಷ್ಟನಾ ನಿಂಗೆ ಅವ್ರಂದ್ರೆ? ಯಾಕಿಷ್ಟ? ಅವರು ತುಂಬಾ ಚೆನ್ನಾಗಿ ಆಡಿದ್ದಾರೆ, ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ, ತುಂಬ ಚೆನ್ನಾಗಿ ಫೈಟಿಂಗ್ ಮಾಡ್ತಾರೆ. ಅವರು ಬಡವರಿಗೆಲ್ಲ ಸಹಾಯ ಮಾಡಿದ್ದಾರೆ. ತಮಾಷೆನೇ ಅಲ್ಲ, ನಾವಿಲ್ಲಿ ಕುತ್ಕೊಂಡು ಇಷ್ಟೊತ್ತು ನಗ್ತಾ ಇದ್ವಿ, ತಮಾಷೆ ಮಾಡ್ತಾ ಇದ್ವಿ. ಆದ್ರೆ ನೋಡಿ, ಮಕ್ಕಳು ದೇವರ ಇನ್ನೊಂದು ಸ್ವರೂಪ ಅಂತ ಹೇಳ್ತಾರೆ. ಆ ದೇವರ ಬಾಯಿಯಿಂದ ಅಪ್ಪು ಸರ್ ಬಗ್ಗೆ ಎಂಥ ಮಾತು ಬಂದ್ಬಿಡ್ತು ನೋಡಿ. ಬಡವರಿಗೆ ಅವ್ರು ಸಹಾಯ ಮಾಡ್ತಾ ಇದ್ರು. ಅಷ್ಟು ಚಿಕ್ಕ ವಯಸ್ಸಿನ ಮಗುಗೆ ಅಪ್ಪು ಸರ್ ಅವರ ಮಹತ್ವ ಗೊತ್ತಾಗಿದೆ. ಥ್ಯಾಂಕ್ ಯು. ವೆಲ್ಕಮ್. ವಿಪಿ ಸರ್, ಟೀಚರ್ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಸೊ ಒಂದು ಕೆಲಸ ಮಾಡೋಣ. ಸರ್ ಇಲ್ಲಿ ನೋಡಿ, ಶ್ರೀ ಸಾನ್ನಿಧ್ಯಗೆ ಒಂದು ಟೀಚರ್ ಬೇಕಲ್ಲ ಹಾಡಕ್ಕೆ. ಹೌದು ಸರ್. ಅದಕ್ಕೆ ಅವಳಿಗೆ ಬೆಸ್ಟ್ ಟೀಚರ್ ಅವಳ ಪಕ್ಕನೇ ಕೂತಿರೋದು ಜ್ಞಾನ. ಸೊ ಪ್ರತಿ ವಾರ ಜ್ಞಾನ ನೀನು ಇವಳಿಗೆ ಬಂದು ಇವಳ ಜೊತೆ ಇದ್ದು ಇವಳಿಗೆ ಹೇಳ್ಕೊಡ್ತೀಯನೇ, ತೊಂದರೆ ಇಲ್ವೇನೆ ನಿಂಗೆ? ಓಕೆ. ಓಕೆನಾ ತಾಯಿ ನಿನಗೆ ಅವಳ ಟೀಚರು? ಶೇಕ್ ಹ್ಯಾಂಡ್ ಕೊಟ್ಬಿಡಿ ಇಬ್ರು ಒಬ್ರೊಬ್ರಿಗೆ. ವಾವ್, ವೆರಿ ಗುಡ್, ಥ್ಯಾಂಕ್ ಯು ತಾಯಿ, ಭಾಳ ಚೆನ್ನಾಗಿ ಹಾಡಿದೆ ನೀನು. ಈಗ ಇವಳು ನಮ್ಮ ಶ್ರೀ ಸಾನ್ನಿಧ್ಯ ಕರೆಕ್ಟ್ ಸ್ಪೆಷಲ್ ಕಂಟೆಸ್ಟೆಂಟ್. ನೀನು ಪ್ರತಿ ವಾರ ಬಂದಿಲ್ಲಿ ಪರ್ಫಾರ್ಮ್ ಮಾಡಬೇಕು. ನಿನಗೆ ಸ್ಪರ್ಧೆ ಅನ್ನೋ ಯಾವುದೇ ತಲೆನೋವು ಬೇಡ. ಲವ್ ಯು ಬೋತ್. ಈಗ ಗೊತ್ತಾಯ್ತಾ ನಿಂಗೆ ಸ್ಪೆಷಲ್ ಕಂಟೆಸ್ಟೆಂಟ್ ಅಂದ್ರೆ ಏನು ಅಂತ? ಏನ್ ಹೇಳು? ಏನಂದ್ರೆ ನಂಗೆ ಗೊತ್ತಿಲ್ಲ. ಏನು ಅಂದ್ರೆ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ಹೇಳೋದೇ ಸ್ಪೆಷಲ್ ಕಂಟೆಸ್ಟೆಂಟ್. ತಾತ ಸ್ಟ್ರೈಕ್ ಮಾಡ್ತಿದ್ದೀರಾ, ಏನಾಯ್ತು? ಶಾಂತಿ ಸಾನ್ನಿಧ್ಯ ವಾರ ವಾರ ಬಂದು ಹೇಳ್ಬೇಕಿಲ್ಲಿ. ಓಕೆ ತಾತ. ಓಕೆ ತಾತ, ಯು ಚಿಲ್, ರಿಲ್ಯಾಕ್ಸ್, ಕೂಲ್. ಖುಷಿ ಆಯ್ತು ನೀವೆಲ್ಲ ಬಂದಿರೋದಕ್ಕೆ. ಮುಂದಿನ ವಾರ ಇನ್ನೊಂದಷ್ಟು ಹೊಸಬ್ರನ್ನ ಕರ್ಕೊಂಡ್ ಬನ್ನಿ ನೀವು, ಓಕೆನಾ? ಪ್ರತಿ ವಾರ ನಿಮ್ ಫ್ಯಾಮಿಲಿ ಬರ್ತಾ ಇರ್ಬೇಕು ಸ್ಟೇಜ್ ಮೇಲೆ. ಗೀತಮ್ಮನ ಮಂಜಮ್ಮನ ತಾಂಬರನ. ಮುಂದಿನ ವಾರ ಯಾರ್ಯಾರು ಬೇಬಿ? ಗೀತಮ್ಮ, ಮಂಜಮ್ಮ, ಆಮೇಲೆ ಅಪ್ಪತ್ತೆ, ಪಚ್ಚಿಮಾಮ. ಓಕೆ, ಗೀತಮಮ್ಮ, ಮಂಜುಮಾಮ, ಅಪ್ಪತ್ತೆ, ಪಚ್ಚಿಮಾಮ, ನೀವು 4 ಜನ ಮುಂದಿನ ವಾರ ನಮ್ಮ ಕಾರ್ಯಕ್ರಮಕ್ಕೆ ಬರಲೇಬೇಕು, ಓಕೆ? ನೆಕ್ಸ್ಟ್ ವೀಕ್ ಇಷ್ಟೇ ಇರೋದು. ಅಯ್ಯೋ, ಇಷ್ಟು ಜನ ಇರಲ್ಲ, ಟೆನ್ಷನ್ ಮಾಡೋಣ, ನಾವು ಕರೆಸ್ತೀವಿ ಎಲ್ಲರೂ. ಓಕೆ, ಥ್ಯಾಂಕ್ ಯು ಶ್ರೀ ಸಾನ್ನಿಧ್ಯ. ಟೀಚರ್ ಜೊತೆ ಕೂತ್ಕೋ.